ಯಲಹಂಕ ಏರೋ ಇಂಡಿಯಾ 2025ರಲ್ಲಿ ಸಾಕಷ್ಟು ಆವಿಷ್ಕಾರಗಳು ಈಗ ಸಂಶೋಧನೆಗಳು ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಡ್ರೋನ್ಗಳು ಇಲ್ಲಿ ಗಮನ ಸೆಳೀತಾ ಇದೆ. ಅಂದ್ರೆ ಇಲ್ಲಿರುವಂತ ವೆರೈಟಿ ಅಂದ್ರೆ ಬೇರೆ ಬೇರೆ ತಂತ್ರಜ್ಞಾನದ ಅತ್ಯಾಧುನಿಕ ಟೆಕ್ನಾಲಜಿಯನ್ನು ಹೊಂದಿರುವಂತ ಡ್ರೋನ್ಗಳು ಇದೀಗ ಎಲ್ಲರ ಗಮನವನ್ನು ಸೆಳೀತಾ ಇದೆ. ಈಗ ಗರುಡ ಏರೋಸ್ಪೇಸ್ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತ ಈ ಒಂದು ಡ್ರೋನ್ ಈಗ ಸಾಕಷ್ಟು ಜನರ ಗಮನವನ್ನು ಸೆಳೀತಾ ಇದೆ. ಜೊತೆಗೆ ಈಗ ಸಾಕಷ್ಟು ಸಹಕಾರಿಯಾಗುವ ನಿರೀಕ್ಷೆ ಕೂಡ ಇರುವಂತದ್ದು. ಯಾಕಂದ್ರೆ ಈ ಒಂದು ಡ್ರೋನ್ ಏನಿದೆ ಇದರ ಹೆಸರು ಲೈಫ್ ಬಾಯ್ ಅಂತ. ಅಂದ್ರೆ ಆ ನೀರಿನಲ್ಲಿ ಮುಳುಗುವಂತ ಪರಿಸ್ಥಿತಿಗಳಿರುವಂತ ಜಾಗಗಳಲ್ಲಿ, ಅಂದ್ರೆ ಸಮುದ್ರ ತಟ ಆಗಿರಬಹುದು ಅಥವಾ ದೊಡ್ಡ ದೊಡ್ಡ ನೀರಿನ ಒಂದು ಮೂಲಗಳಿರುವ ಜಾಗಗಳಲ್ಲಿ ಯಾರಾದ್ರೂ ನೀರಿನಲ್ಲಿ ಮುಳುಗಿದ್ರೆ ಅವ್ರಿಗೆ ಸಡನ್ ಆಗಿ ಆ ಒಂದು ರೆಸ್ಕ್ಯೂ ಮಾಡುವಂತ ಕೆಲಸಕ್ಕೆ ಈ ಒಂದು ಡ್ರೋನ್ ಅನ್ನ ಬಳಕೆ ಮಾಡೋದಕ್ಕೆ ಈಗ ಇದನ್ನ ಅಭಿವೃದ್ಧಿ ಪಡಿಸಿರುವಂತದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಒಂದೊಂದು ಡ್ರೋನ್ ಕೂಡ ಸಾಕಷ್ಟು ಒಂದು ಆರ್ಮಿಗೆ ಅಂದ್ರೆ ರಕ್ಷಣಾ ವ್ಯವಸ್ಥೆಗೆ ಬಲ ತುಂಬುವಂತ ಒಂದು ಪ್ರದರ್ಶನವನ್ನು ಇಲ್ಲಿ ಮಾಡಿರುವಂತದ್ದು. ಈ ಒಂದು ಡ್ರೋನ್ ಏನಿದೆ ಇದು ಮಿಸೈಲ್ ಅನ್ನ ಲಾಂಚ್ ಮಾಡುವಂತ ಸಾಮರ್ಥ್ಯನ ಕೂಡ ಹೊಂದಿದೆ. GA ರಾಕೆಟ್ ಲಾಂಚರ್ ಅಂತ ಈ ಒಂದು ಡ್ರೋನ್ ಅನ್ನ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಈ ಒಂದು ಲಾಂಚರ್ ಏನಿದೆ ಇದು ಟಾರ್ಗೆಟ್ ಅನ್ನ ಒಂದು ಫೋಕಸ್ ಮಾಡಿ ಕ್ಯಾಮ್ರಾ ಮೂಲಕ ಮಾನಿಟರ್ ಮಾಡ್ತಾರೆ. ಜೊತೆಗೆ ಈ ಡ್ರೋನ್ ಅನ್ನ ದೂರದಿಂದಲೇ ಆಪರೇಟ್ ಮಾಡುವ ಒಂದು ವ್ಯವಸ್ಥೆ ಕೂಡ ಇದರಲ್ಲಿ ಇರುವಂತದ್ದು. ಇದರಿಂದ ಸಾಕಷ್ಟು ಒಂದು ಹಾನಿಯಾಗುವಂತ ಎಫೆಕ್ಟ್ ಏನಿದೆ ಆ ಒಂದು ಚಾನ್ಸಸ್ ಕೂಡ ಕಡಿಮೆ ಆಗುತ್ತೆ. ಜೊತೆಗೆ ವ್ಯಕ್ತಿಗಳು ತಾವೇ ಸ್ವತಃ ಫೀಲ್ಡ್ ನಲ್ಲಿ ಹೋಗಿ ವಾರ್ ಫೀಲ್ಡ್ ನಲ್ಲಿ ಅಟ್ಯಾಕ್ ಮಾಡೋ ಬದಲು ಡ್ರೋನ್ ಮೂಲಕ ಆಪರೇಟ್ ಮಾಡೋದ್ರಿಂದ ಸಾವು ನೋವುಗಳ ಸಂಖ್ಯೆ ಕೂಡ ಕಡಿಮೆ ಆಗುವ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಮುಖವಾಗಿ ಗಮನಿಸಬೇಕಾದಂತ ಮತ್ತೊಂದು ಡ್ರೋನ್ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತದ್ದು. ಇದು ಬಂದು ಕಾಡ್ಗಿಚ್ಚು ಹಾಗೆ ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಅನಾಹುತಗಳು ಸಂಭವಿಸಿದಾಗ ಆ ಒಂದು ಬೆಂಕಿಯನ್ನು ನಂದಿಸುವ ಒಂದು ವ್ಯವಸ್ಥೆಯನ್ನ ಈ ಒಂದು ಡ್ರೋನ್ ಮಾಡುತ್ತೆ. ಪ್ರಮುಖವಾಗಿ ಎಲ್ಲಿ ಕಾಡಿನ ಪ್ರದೇಶ ಇರುತ್ತೆ ಅಂತ ಒಂದು ಜಾಗದಲ್ಲಿ ಸಡನ್ ಆಗಿ ಕಾಡ್ಗಿಚ್ಚು ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಆ ಒಂದು ಬೃಹತ್ ಪ್ರಮಾಣದ ಬೆಂಕಿಯನ್ನು ನಂದಿಸೋದಕ್ಕೆ ಈ ಒಂದು ಡ್ರೋನ್ ವ್ಯವಸ್ಥೆಯನ್ನ ಮಾಡುತ್ತೆ. ಜೊತೆಗೆ ಅದು ಆ ಒಂದು ಕಾರ್ಯಾಚರಣೆಯಲ್ಲಿ ಸಕ್ಸಸ್ ಆಗುತ್ತೆ. ಜೊತೆಗೆ ನಮ್ಮ ಜೊತೆ ಈಗ ಈ ಒಂದು ಡ್ರೋನ್ಗಳ ಎಲ್ಲಾ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಈ ಒಂದು ಗರುಡ ಏರೋಸ್ಪೇಸ್ ನ ಕೋ ಫೌಂಡರ್ ಆದಂತ ರಿತಿಕಾ ಅವರಿದ್ದಾರೆ. ಮೇಡಮ್, ಈಗ ಓವರ್ ಆಲ್ ಒಂದಷ್ಟು ಡ್ರೋನ್ಗಳನ್ನ ಪ್ರದರ್ಶನಕ್ಕೆ ಇಟ್ಟಿದ್ದೀರಾ. ಆ ಡ್ರೋನ್ಗಳು ಈಗ ಭಾರತೀಯ ಸೇನೆಗೆ ಎಷ್ಟು ಉಪಯುಕ್ತ ಆಗುತ್ತೆ ಅಂತ? ಸರ್, ಮೇನ್ ಏನಂದ್ರೆ ಇದು ಡಿಫ್ರೆಂಟ್ ಯೂಸ್ ಕೇಸ್ ಸಿನಾರಿಯೋಸ್ ಮೇಲೆ ಹೋಗೋಣ ಸರ್. ಈಗ ಅಲ್ಲಿ ನೋಡಿದ್ರೆ ನೀವು ಡ್ರೋನ್ಸ್ ನ ಹೇಗ್ ಟ್ರ್ಯಾಕ್ ಮಾಡೋದು, ಇವಾಗ ಒಂದು ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ ಇವ್ರಿಗಾಗ್ಲಿ ಇವಾಗ ನಾವು ಏರೋಪ್ಲೇನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಏರ್ ಟ್ರಾಫಿಕ್ ಕಂಟ್ರೋಲ್ ಅವ್ರ ಹತ್ರ ಅವ್ರು ಇರುತ್ತೆ. ಸೊ ಮೇನ್ ಏನಂದ್ರೆ ಎಲ್ಲಿ ಯಾವ ಏರೋಪ್ಲೇನ್ ಹಾರಾಡ್ತಾ ಇದೆ ಅಂತ ನಿಮಗೆ ಟ್ರ್ಯಾಕ್ ಮಾಡಕ್ ಆಗುತ್ತೆ. ಇಲ್ಲಿ ಎಷ್ಟೊಂದು ಡ್ರೋನ್ಸ್ ನೋಡಿದೀರಾ ನೀವು ಏರೋ ಇಂಡಿಯಾ ಅಟ್ಲೀಸ್ಟ್ 50 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್, ಇಲ್ಲ 60 ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ರೋನ್ಸ್ ನೋಡಿದೀರಾ ಅಲ್ವಾ? ಸೊ ಇಲ್ಲಿ ಮೇನ್ ಏನಂದ್ರೆ ಆ ಡ್ರೋನ್ಸ್ನೆಲ್ಲ ಎಲ್ಲಿ ಯಾರು ಪರ್ಮಿಷನ್ ತಗೊಂಡು ಹಾರಾಡ್ತಾ ಇದಾರ ಇಲ್ವಾ ಅಂತ ನಮಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರನೇ ನಾವು ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ನಾವು ನಿಮ್ಗೆ ಈ ಸಾಫ್ಟ್ವೇರ್ ಒಂದು ಡಿಸೈನ್ ಮಾಡಿದೀವಿ ಜೊತೆ. ಸೊ ಇದ್ರಲ್ಲಿ ಏನಂದ್ರೆ ಈಗ ನೀವ್ ಇವಾಗ 5 ಕಿಲೋಮೀಟರ್ ರೇಡಿಯಸ್ ಅಂತ ನೀವು ಪ್ಲಾನ್ ಮಾಡ್ಕೊಂಡಿರ್ತೀರಾ ಡ್ರೋನ್ ನ ಪರ್ಮಿಷನ್ ತಗೊಂಡ್ ಫ್ಲೈ ಮಾಡೋದಕ್ಕೆ. ಇಲ್ಲಿ ನೋಡಿದ್ರೆ ಅಲ್ಲಿ ಮ್ಯಾಪ್ ಆಗಿದೆ ದಿಸ್ ಹೋಲ್ ಥಿಂಗ್. ಅದನ್ನೇನ ಮೀರ್ಬಿಟ್ಟು ಮಾಡಿದ್ರೆ ಪೊಲೀಸ್ ಆಗ್ಲಿ ಯಾವ್ದನ್ನ ರೆಗ್ಯುಲೇಟರಿ ಬಾಡಿಗೆ ಒಂದು ಸಿಗ್ನಲ್ ಹೋಗುತ್ತೆ. ಈ ತರ ಇವ್ರು ಇಲಿಗಲ್ ಪರ್ಮಿಷನ್ ಇಲ್ದೆ ಟೇಕಿಂಗ್ ಇಟ್ ಓವರ್ ಟು ಅದ ನೆಕ್ಸ್ಟ್ ಪ್ಲೇಸ್ ಅಂತ. ರೆಡ್ ಝೋನ್, ಯೆಲ್ಲೋ ಝೋನ್ ಅಂತ ಡಿಫ್ರೆಂಟ್ ಝೋನ್ಸ್ ಇದೆ. ಈಗ ಇಲ್ಲಿ ಏರ್ ಶೋ ನಡೀತಾ ಇದೆ, ಇಲ್ಲಿ ಡ್ರೋನ್ಸ್ ಹಾರಾಡಬಾರ್ದು. ಸೊ ಇದನ್ನೆಲ್ಲ ಕಂಟ್ರೋಲ್ ಹೇಗ್ ಮಾಡ್ತೀರಾ? ಯಾಕಂದ್ರೆ ಮನೇಲಿ ಕುತ್ಕೊಂಡು ನೀವೂ ಹಾರಾಡ್ಬೋದಲ್ಲ ಡ್ರೋನ್. ಅದನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರನೇ ನಾವು ಈ ಸಾಫ್ಟ್ವೇರ್ ನ ಡೆವಲಪ್ ಮಾಡಿರೋದು ಥಾಲಿಸ್ ಜೊತೆ. ಸೊ ಇದನ್ನ ನಾವು ಬಂದ್ಬಿಟ್ಟು ಗವರ್ಮೆಂಟ್ ಅಥಾರಿಟೀಸ್ಗಾಗ್ಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗ್ಲಿ, ಆರ್ಮಿ ಆಫೀಸರ್ಸ್ ಆಗ್ಲಿ ಅವ್ರಿಗೋಸ್ಕರ ಇದನ್ನ ತಯಾರು ಮಾಡಿರೋದು. ಅವ್ರು ನಮ್ ಭದ್ರತೆಗೋಸ್ಕರ ಅವ್ರು ಕಷ್ಟ ಪಡ್ತಾ ಇದಾರೆ. ಸೊ ಅವ್ರಿಗೊಂಥರ ಶೀಲ್ಡ್ ತರ ಇರ್ಲಿ ಅಂತ. ಇದ್ ನೆಕ್ಸ್ಟ್ ಒನ್ ನೋಡಿದ್ರೆ ಮೇನ್ಲಿ ಬಂದ್ಬಿಟ್ಟು ಈಗ ಬಾಂಬ್ ಡಿಟೆಕ್ಟರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಹೋಗ್ಬಿಟ್ಟು ನಾವು ಮೆಟಲ್ ಡಿಟೆಕ್ಟರ್ಸ್ ಎಲ್ಲ ಯೂಸ್ ಮಾಡ್ತೀವಲ್ವಾ ಸರ್, ಕೋಲ್ ಮೈನ್ಸ್ ಅಲ್ಲಿ ಆಗ್ಲಿ ಯಾವುದೇ ಮೈನ್ಸ್ ಅಲ್ಲಿ. ಸೊ ಅದನ್ನ ಹೇಗ್ ಕಂಡುಹಿಡಿತೀರಾ? ಅದ್ರಲ್ಲಿ ಒಂದೊಂದ್ಸರಿ ಬಾಂಬ್ ಇರ್ಬೋದು, ಅದು ಅವ್ರಿಗೆ ಪ್ರಾಣಕ್ಕೆ ಅಪಾಯ. ಈಗ ವಿತ್ ಟೆಕ್ನಾಲಜಿ ನಾವು ಇವಾಗ ಡ್ರೋನ್ ನ ಕಳಿಸ್ಬಿಟ್ಟು ಅಲ್ಲಿ ನಿಜವಾಗ್ಲೂ ಏನಾದ್ರೂ ಪ್ರಾಣಕ್ಕೆ ಅಪಾಯ ಆಗೋ ತರ ಏನಾದ್ರೂ ಇದೆಯಾ, ಇಲ್ಲಾಂದ್ರೆ ಬಾಂಬ್ ಥ್ರೆಟ್ಸ್ ಒಂದೊಂದ್ಸಾರಿ ಬರುತ್ತೆ, ಅದ್ ನಿಜಾನ ಸುಳ್ಳ ಅನ್ನೋದು ನಮ್ಗೇನು ಗೊತ್ತಾಗಲ್ಲ ಅಲ್ವಾ? ಸೊ ಈ ಡ್ರೋನ್ ನ ಯೂಸ್ ಮಾಡಿ ಲ್ಯಾಂಡ್ ಮೈನ್ ಡಿಟೆಕ್ಷನ್ ಡ್ರೋನ್ ಅಂತ ಇದನ್ನ ಯೂಸ್ ಮಾಡ್ಬಿಟ್ಟು ವಿ ಕ್ಯಾನ್ ಡಿಟೆಕ್ಟ್ ಅಲ್ಲಿ ಏನಾದ್ರೂ ಇದೆಯಾ ಅಂತ. ಹಂಗೆ ಡೆಪ್ತು ಅಷ್ಟೇ. ಈಗ ಕ್ವಾರೀಸು, ಕೋಲ್ ಮೈನ್ಸ್ ಅಲ್ಲೆಲ್ಲ ನೀವು ಒಂದ್ ಲೆವೆಲ್ ಮೇಲೆ ನಿಮ್ ಪರ್ಮಿಷನ್ ಇರಲ್ಲ. ಅದ್ ಯಾವ ಲೆವೆಲ್ ವರ್ಗೂ ಅವರು ಯೂಸ್ ಮಾಡಿದ್ದಾರೆ, ಹ್ಯಾವ್ ದೇ ಗಾನ್ ಬಿಯಾಂಡ್ ದಟ್, ಅದೆಲ್ಲ ನಾವು ಡ್ರೋನ್ ಅಲ್ಲಿ ಒಂದು ರಿಪೋರ್ಟ್ ತರ ಕೊಡ್ತೀವಿ. ಸೊ ಅದಕ್ಕೆ ಇವಾಗ ಸ್ಕೋಲ್ ಸರ್ವೆ ಅದೆಲ್ಲ ಮಾಡ್ತಾರಲ್ವಾ, ಅದಕ್ಕೆ ತುಂಬಾ ಉಪಯೋಗ ಆಗುತ್ತೆ. another important thing is ನೆಕ್ಸ್ಟ್ ಒನ್ ಏನಂದ್ರೆ
ನಮ್ಮ ಹತ್ರ ಲೈಫ್ ಬಾಯ್ ಡ್ರೋನ್ ಅಂತ ಇದೆ. ಅದ್ ಮೇನ್ಲಿ ಏನಂದ್ರೆ ಇದಕ್ಕೆ ಯೂಸ್ ಆಗುತ್ತೆ ಸರ್. ಇವಾಗ ಬೀಚಸ್ ಅಲ್ಲೆಲ್ಲ ತುಂಬಾ ಬೀಚ್ ಆಕ್ಟಿವಿಟೀಸ್ ಎಲ್ಲ ಯೂಸ್ ಮಾಡ್ತಾರಲ್ಲ, ಅದಿವಾಗ ಒಬ್ರು ಹೋಗ್ಬಿಟ್ಟು ಅವ್ರನ್ನ ಕಾಪಾಡ್ಬೇಕಂದ್ರೆ ಟೈಮ್ ಆಗುತ್ತೆ ಬೋಟ್ ಅಲ್ಲಿ ಹೋಗಿ ಅವ್ರನ್ನ ರೆಸ್ಕ್ಯೂ ಮಾಡೋದಕ್ಕೆ. ಟೆಂಪ್ರರಿ ಸೊಲ್ಯೂಷನ್ ಆಗಿ ಟ್ಯೂಬ್ಸ್ ನ ರಿಲೀಸ್ ಮಾಡ್ತೀವಿ ಅಲ್ಲಿ. ಸೊ ಆ ಡ್ರೋನ್ ಹೋಗ್ಬಿಟ್ಟು ಅಲ್ಲಿ ಫಸ್ಟ್ ನೋಡುತ್ತೆ, ಕ್ಯಾಮ್ರಾ ಅಲ್ಲಿ ಲೈವ್ ಟ್ರಾನ್ಸ್ಮಿಷನ್ ಇರುತ್ತೆ, ನಾವ್ ಇಲ್ಲಿಂದ ಚೆಕ್ ಮಾಡ್ಬೋದು ಅಲ್ಲಿ ಯಾರಾದ್ರೂ ಮುಳುಗ್ತಾ ಇದಾರಾ ಇಲ್ವಾ ಅಂತ. ಅಲ್ಲಿ ನೋಡ್ಬಿಟ್ಟು ನಾವು ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬಿಟ್ಟು ರೋಬ್ಸ್ ಜೊತೆ ಎಲ್ಲ ರಿಲೀಸ್ ಮಾಡ್ಬಿಟ್ಟು ಆ ಟೆಂಪ್ರರಿ ಸೊಲ್ಯೂಷನ್ ಆಗಿ ಕೊಡ್ಬೋದು ಟಿಲ್ ರೆಸ್ಕ್ಯೂವರ್ಸ್ ಕಮ್ ಅಂಡ್ ರೆಸ್ಕ್ಯೂ ದೆಮ್. ನೆಕ್ಸ್ಟ್ ಬಂದು ಫೈರ್ ಫೈಟಿಂಗ್ ಡ್ರೋನ್ಸ್ ಇದೆ. ಫೈರ್ ಎಂಜಿನ್ಸ್ ಬಂದ್ಬಿಟ್ಟು ಬಿಲ್ಡಿಂಗ್ ಒಳಗಡೆ ಎಲ್ಲ ಹೋಗೋದಕ್ಕೆ ಕಷ್ಟ ಆಗುತ್ತೆ. ಪ್ಲಸ್ ಅವರು ಫೈರ್ ಫೈಟರ್ಸ್ ಬಂದ್ಬಿಟ್ಟು ಒಂದು ಲಿಮಿಟ್ ಇದೆ ಅವ್ರಿಗೆ. ಆದ್ರೆ ಈಗ ಡ್ರೋನ್ಸ್ ಬಂದ್ಬಿಟ್ಟು ಬಿಲ್ಡಿಂಗ್ ಒಳಗಡೆನೆ ಹೋಗ್ಬೋದು. ಇಟ್ ಕ್ಯಾನ್ ಗೋ ಅಂಡ್ ಸ್ಟಾಪ್ ದ ಫೈರ್ ಫ್ರಮ್ ದ ಸೋರ್ಸ್. ಸೊ ಅದರಲ್ಲೂ ನಿಮಗೆ ವೇರಿಯಸ್ ಕೆಪಾಸಿಟಿ ಬರುತ್ತೆ, ಪ್ರೆಷರ್ ಪಾಯಿಂಟ್ಸ್ 25 ಬಾರ್ ಇಂದ ಅಪ್ ಟು 100 ಬಾರ್ ವರೆಗೂ ಹೋಗುತ್ತೆ. ಸೊ ಅವ್ರಿಗೆ ಇವಾಗ ಅದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಈ ತರ ವೇರಿಯಸ್ ಥಿಂಗ್ಸ್ ಇದೆ ಸರ್. ಇವಾಗ ಥರ್ಮಲ್ ಇಮೇಜರಿ ಕ್ಯಾಮ್ರಾ ಯೂಸ್ ಮಾಡಿ ಸರ್ವೇಲೆನ್ಸ್ ಬೇಸ್ಡ್, ಇವಾಗ ಹಿಮಾಲಯಾಸ್ಗೆಲ್ಲ ಟ್ರೆಕ್ಕಿಂಗ್ ಹೋಗ್ತಾರೆ, ಅಲ್ಲಿ ಇವಾಗ ನೀವು ಹೇಗ್ ಟ್ರ್ಯಾಕ್ ಮಾಡ್ತೀರಾ, ಅಲ್ಲಿ ಸ್ನೋ ಎಲ್ಲ ಕವರ್ ಆಗಿರ್ತಾರಲ್ಲ ಮನುಷ್ಯರು, ಅದನ್ನ ಹೇಗ್ ಟ್ರ್ಯಾಕ್ ಮಾಡ್ತೀರಾ ಥ್ರೂ ಥರ್ಮಲ್ ಇಮೇಜರಿ. ಸೊ ಈ ತರ ವೇರಿಯಸ್ ನಿಮ್ಗೆ ಇವಾಗ ಒಂದು ಪ್ರಾಬ್ಲಮ್ ಬರುತ್ತೆ, ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಡ್ತಾರೆ, ನಾವಿವಾಗ ಹೌ ಡು ವಿ ಫೈಂಡ್ ಔಟ್ ವೆದರ್ ಅಲ್ಲಿ ಏನಾದ್ರೂ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದೆಯಾ ಇಲ್ಲ ಅಂತ. ಸೊ ಅಲ್ಲಿ ಪೊಲೀಸ್ ಹೋಗ್ತಾ ಇದ್ರೆ ಅವ್ರಿಗೊಂದು ಮೆಸೇಜ್ ಬರುತ್ತೆ, ಇಲ್ಲಿ ಬರ್ತಾ ಇದಾರೋ ಪೊಲೀಸು, ಫಸ್ಟ್ ನಡಿ ಇಲ್ಲಿಂದ ಅಂತ ಎಸ್ಕೇಪ್ ಆಗ್ತಾರೆ. ಆದ್ರೆ ಇವಾಗ ಡ್ರೋನ್ಸ್ ಇದ್ರೆ ನೀವು ಅಲ್ಲಿ ಹೋಗೋಷ್ಟ್ರಲ್ಲಿ ಆ ಸಿಗ್ನಲ್ ಅವ್ರಿಗೆ ಯಾರಿಗೂ ಗೊತ್ತಾಗಲ್ಲ. ಸೊ ಇದು ಒಂಥರ ನಮ್ ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗ್ಲಿ ಆರ್ಮಿಗಾಗ್ಲಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸರ್. ಇದಿಷ್ಟು ರಿತಿಕಾ ಅವರ ಮಾತು. ಒಟ್ಟಿನಲ್ಲಿ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂತ ಸಾಕಷ್ಟು ಡ್ರೋನ್ಗಳೇನಿದೆ ಇದೆಲ್ಲ ಕೂಡ ರಕ್ಷಣಾ ವ್ಯವಸ್ಥೆಗೆ ಒಂದು ರೀತಿಯಲ್ಲಿ ಬಲ ತುಂಬುವ ಕೆಲಸವನ್ನ ಮಾಡುತ್ತೆ. ಜೊತೆಗೆ ಬೇರೆ ಬೇರೆ ವಿಭಾಗಗಳಲ್ಲಿ ರೆಸ್ಕ್ಯೂ ಕಾರ್ಯಾಚರಣೆ ಜೊತೆಗೆ ಅಲ್ಲಿ ಆ ಒಂದು ಬಲವನ್ನು ತುಂಬುವ ಕೆಲಸಕ್ಕೂ ಕೂಡ ಈ ಒಂದು ಡ್ರೋನ್ಗಳು ಉಪಯೋಗ ಆಗುತ್ತೆ ಅನ್ನೋ ಮಾತನ್ನ ರಿತಿಕಾ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಶಾಂಗ್ ಮೂರ್ತಿ, TV9 ಬೆಂಗಳೂರು.